ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಒಬ್ಬರ ಜೀವನದಲ್ಲಿ ನಾವೆಷ್ಟು ಮುಖ್ಯ ಅನ್ನೋದು ಅವರು ನಮಗೆ ಕೊಡೋ ಸಮಯದಲ್ಲೇ ಗೊತ್ತಾಗಿ ಬಿಡುತ್ತೆ. ಜೀವನದಲ್ಲಿ ಬಯಸಿದ್ದು ಸಿಗದೇ ಇರ್ಬೋದು, ಆದರೆ ಕಷ್ಟಪಟ್ಟಿದ್ದು ಸಿಕ್ಕೇ ಸಿಗ್ತದೆ. ದೇವರಾದ ರಾಮನೇ ರಾವಣನಿಗೆ ಇಷ್ಟವಾಗ್ಲಿಲ್ಲ, ಪರಮಾತ್ಮನಾದ ಶ್ರೀಕೃಷ್ಣನೇ ಕಂಸನಿಗೆ ಇಷ್ಟವಾಗ್ಲಿಲ್ಲ. ಹಾಗಿದ್ಮೇಲೆ ಹುಲುಮಾನವರಾದ ನಾವು ಎಲ್ಲರಿಗೂ ಇಷ್ಟವಾಗಿ ಬದುಕ್ತೇವೆ ಎನ್ನುವುದರಲ್ಲಿ ಅರ್ಥವಿಲ್ಲ. ಒತ್ತಾಯದಿಂದ ಒಬ್ಬರ ಜೀವನದಲ್ಲಿ ಹೋಗುವುದಕ್ಕಿಂತ ಅವರ ಸಂತೋಷಕ್ಕಾಗಿ ಅವರಿಂದ ದೂರ ಇರೋದೇ ಒಳ್ಳೇದಲ್ವಾ? ಇದು ಕಲಿಯುಗ. ನಾನು, ನನ್ನದು, ನನ್ನವರು ಎಂಬುದು ಮೂಢನಂಬಿಕೆ. ಸಂಪತ್ತು ಶಾಶ್ವತವಲ್ಲ, ಜೀವನವು ಶಾಶ್ವತವಲ್ಲ. ಶಾಶ್ವತವಾಗಿ ಉಳಿಯುವುದು ಒಂದೇ ಒಂದು, ಅದು ನಮ್ಮ ಒಳ್ಳೆತನ. ಪ್ರಪಂಚದಲ್ಲಿ ತುಂಬಾ ಕೆಟ್ಟ ವಸ್ತು ಅಂದ್ರೆ ನಮ್ಮಲ್ಲಿರೋ ಒಳ್ಳೆತನ. ಯಾಕಂದ್ರೆ ಅದನ್ನು ಖರ್ಚು ಮಾಡಿದಷ್ಟು ನಮಗೆ ಸಿಗೋ ಲಾಭ ಕಣ್ಣೀರು ಮತ್ತು ನೋವು ಮಾತ್ರ. ಕಳ್ಕೊಂಡಾಗ್ಲೇ ಗೊತ್ತಾಗುವುದು ಎಷ್ಟೊಂದು ಅಮೂಲ್ಯವಾದುದು ಎಂದು. ಆ ಪ್ರೀತಿ, ಆ ಸಮಯ, ಆ ವ್ಯಕ್ತಿ ಮತ್ತು ಆ ಸಂಬಂಧ ನಿಧಾನವಾಗಿ ಬೆಳೆದ್ರು ನಿಯತ್ತಾಗಿ ಬೆಳಿಬೇಕು. ನೀನು ಇಂದು ಬೇರೆಯವರ ಕಂಗಳಲ್ಲಿ ತರಿಸಿದ ಕಣ್ಣೀರು ಖಂಡಿತ ನಾಳೆ ನಿನ್ನ ವಿಳಾಸ ಹುಡುಕಿಕೊಂಡು ಬಂದೇ ಬರ್ತದೆ. ನಮ್ಮ ಸಮಯ ಕೆಟ್ಟಾಗ ಯಾರೇನೇ ಅಂದರೂ ಅನಿಸಿಕೊಳ್ಬೇಕಾಗುತ್ತೆ. ನೆನಪಿರ್ಲಿ, ಪ್ರತಿಯೊಂದು ನೋವು ಒಂದು ಪಾಠವನ್ನ ಕಲಿಸ್ತದೆ. ಪ್ರತಿಯೊಂದು ಪಾಠ ವ್ಯಕ್ತಿಯನ್ನ ಬದಲಿಸ್ತದೆ. ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಯಾರಿಂದಲೂ ಏನನ್ನೂ ಬಯಸಬಾರ್ದು. ಎತ್ತರಕ್ಕೆ ಬೆಳಿಬೇಕು ನಿಜ, ಅದಕ್ಕಾಗಿ ಮೆಟ್ಟಿಲುಗಳನ್ನ ತುಳಿಬೇಕೇ ಹೊರತು ಇನ್ನೊಬ್ಬರನ್ನ ತುಳಿದು ಅಲ್ಲ. ಎಷ್ಟೇ ನೋವಾದ್ರೂ ತಮ್ಮ ಮಕ್ಕಳು ಚೆನ್ನಾಗಿರಲಿ ಎಂದು ಇಷ್ಟಪಡುವ ಜೀವಗಳೆಂದ್ರೆ ತಂದೆ ತಾಯಿ ಮಾತ್ರ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.